ಈ ಒಂದು ರಸ್ತೆ ನಮಗೆ ಆಗಬೇಕು. ನಮ್ಮ ಕಾಟೂರು, ಅಲೈನ್ಪುರ, ಇನ್ನು ಮುಂದಕ್ಕೆ ಕೋಟೆ ಕೂಡ ಬೆಟ್ಟಕ್ಕೆ ಕೂಡ ಹೋಗ್ತದೆ. ಇದರಿಂದ ಬೆಟ್ಟಕ್ಕೆ ಹೋಗೋ ಜನ ಸಾಕಷ್ಟು ಜನ ಈ ಮಾರ್ಗದಲ್ಲಿ ಬರ್ತಾರೆ, ಅವ್ರಿಗೆಲ್ಲ ಸಮಸ್ಯೆ ಆಗ್ತದೆ ಅನ್ನೋದನ್ನ ತಾವೆಲ್ಲ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ವಿ. ಅದರಂತೆ ಕಳೆದ ವರ್ಷ 2025-26ನೇ ಸಾಲಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೇನೆ ಪ್ರತ್ಯೇಕವಾಗಿ ಅವರ ವಿಶೇಷ ಅನುದಾನದಲ್ಲಿ ಸುಮಾರು 50 ಕೋಟಿ ರೂಪಾಯಿಗಳನ್ನ ನಮ್ಮ ಕ್ಷೇತ್ರಕ್ಕೆ ಕೊಟ್ಟರು. ಕೊಟ್ಟಂತ ಸಂದರ್ಭದಲ್ಲಿ ಸುಮಾರು 50 ಕೋಟಿನಲ್ಲಿ 20 ಕೋಟಿ ರೂಪಾಯಿಗಳನ್ನ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ರಸ್ತೆಗಳು, PWD ರಸ್ತೆಗಳು ತುಂಬಾ ಹದಗೆಟ್ಟಿತ್ತು, ಸುಮಾರು 15-20 ವರ್ಷಗಳಿಂದನೂ ಆಗದೇ ಇರೋಂಥ ರಸ್ತೆಗಳು ಯಾವ್ಯಾವ ಇವೆ ಅವನ್ನ ಕೈಗೆ ಎತ್ಕೊಂಡು ಜನರಿಗೆ ಅನುಕೂಲ ಆಗೋ ರೀತಿ ಸಂಪರ್ಕವನ್ನ ಸುಗಮಗೊಳಿಸಲಿಕ್ಕೆ ನಾವು ಸುಮಾರು 20 ಕೋಟಿ ರೂಪಾಯಿಗಳನ್ನ PWD ಇಲಾಖೆಗೆ ನೀಡಿದ್ದು. ಅದರಲ್ಲಿ ತಮ್ಮ ಗ್ರಾಮದ ರಸ್ತೆ, ಈ ರಸ್ತೆ ಏನಿದೆ ಸುಮಾರು 3,50,00,000 ರೂಪಾಯಿಗಳಿಗೆ ಆ ಒಂದು 20 ಕೋಟಿ ರೂಪಾಯಿನಲ್ಲಿ ಮಂಜೂರಾಗಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಈ ರಸ್ತೆಗೆ ಭೂಮಿ ಪೂಜನೆ ಅಂತೂ ಮಾಡಿದ್ದೇವೆ. ಇಲ್ಲಿ ಒಳ್ಳೆ ರಸ್ತೆ ನಿರ್ಮಾಣ ಆಗ್ತದೆ. ಈಗ ಯಾವ ರೀತಿ ಚಂದ್ರವಾಡಿ ರಸ್ತೆ ಆಗ್ತಾ ಇದೆ, ಅವಶ್ಯಕ ಇದಂತ ಒಂದು ರಸ್ತೆ. ನಿಮ್ಮ ಈ ರಸ್ತೆ ಆಗಿರ್ಬೋದು, ನಮ್ಮ ಚಂದ್ರವಾಡಿ ರಸ್ತೆ ಆಗಿರ್ಬೋದು, ಎಲ್ಲೂ ಕೂಡ ತುಂಬಾ ಅತಿ ಅವಶ್ಯಕವಾಗಿ ಆಗ್ಬೇಕಾಗಿದ್ದಂತ ರಸ್ತೆಗಳು. ಅವೆಲ್ಲವನ್ನೂ ಕೂಡ ಈಗ ಅಭಿವೃದ್ಧಿ ನಾವು ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ PWD ಇಲಾಖೆಯಿಂದನೇ ಸುಮಾರು ಇಲ್ಲಿ ತನಕ ಸುಮಾರು 81 ಕೋಟಿ 86 ಲಕ್ಷ ವೆಚ್ಚದ ಕಾಮಗಾರಿಗಳು ಇಲ್ಲಿವರೆಗೂ ನಮ್ಮ ಕ್ಷೇತ್ರಕ್ಕೆ 3 ವರ್ಷ ತುಂಬ್ತಾ ಇದೆ. 3 ವರ್ಷದಲ್ಲಿ ಇಲ್ಲಿ ತನಕ PWD ಇಲಾಖೆಯಿಂದ ನಮಗೆ ಬಂದಿರೋ ಅಂಥದ್ದು ರಸ್ತೆ ಅಭಿವೃದ್ಧಿ. ತಾವೆಲ್ಲರೂ ಕೂಡ ಈಗ ಕೇಶಮೂರ್ತಿ ಸಾಹೇಬರು ಮಾತನಾಡ್ತಾ ಹೇಳಿದ್ರು, ಮೊದಲು ಬಂದಂತ ಸುಮಾರು 20 ಕೋಟಿ ರೂಪಾಯಿನಲ್ಲಿ 2023-24ನೇ ಸಾಲಿನಲ್ಲಿ 20 ಕೋಟಿ ರೂಪಾಯಿ ಬಂತು. ಈಗ ಉತ್ತಮವಾದಂತ ರಸ್ತೆ ಆಗಿದೆ. ಡಾಂಬರೀಕರಣ ಹಳ್ಳದಕೆರೆಯಿಂದ ಈಗ ಆಗ್ಬೇಕಾಗಿದೆ. ಆ ಒಂದ್ ರಸ್ತೆನೆ ಸುಮಾರು 10 ಕೋಟಿ ರೂಪಾಯಿನಲ್ಲಿ ನಿರ್ಮಾಣ ಆಗ್ತಾ ಇರೋಂಥದ್ದು. ಈಗ ಸುಮಾರು 3 ಕೋಟಿ ರೂಪಾಯಿಗಳನ್ನ ಈಗ ಕೊಟ್ಟಿರೋಂಥದ್ದು. ಜೊತೆಗೆ SCP ನಲ್ಲಿ ಸುಮಾರು 1 ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಂದಿರೋಂಥದ್ದು PWD ಇಲಾಖೆಯಿಂದ. PWD ಇಲಾಖೆಯಿಂದ ನಮ್ಮ PU ಕಾಲೇಜು ಕೂಡ ಸುಮಾರು 1.5 ಕೋಟಿ ಅಷ್ಟು ಅನುದಾನ ಕೂಡ ಬಂದು ಆ ಕೆಲಸ ಕೂಡ ಈಗ ನಡೀತಾ ಇದೆ. ಜೊತೆಗೆ ನಮ್ಮಲ್ಲಿ ಇರುವಂತಹ ಸುಮಾರು ಕೆಲಸ ಕಾರ್ಯಗಳನ್ನ PWD ಇಲಾಖೆಯಿಂದ ಏನು ನಮ್ಗೆ 81 ಕೋಟಿ 86 ಲಕ್ಷ ವೆಚ್ಚದ ಅನುದಾನ ಏನು ಈಗ ಬಂದಿದೆ, ಅದರಲ್ಲಿ ನಾವು ಕೈಗೆತ್ತಿಕೊಂಡು ಹಲವಾರು ಕಾಮಗಾರಿಗಳನ್ನ ಈಗ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಮುಂದಕ್ಕೂ ಕೂಡ ನಾವು ಮಾಡ್ತೇವೆ. ಇವತ್ತು ತಾವೆಲ್ಲರೂ ಕೂಡ ಎಲ್ಲ ಗ್ರಾಮದ ಹಿರಿಯರು, ಯಜಮಾನರುಗಳು ಇದ್ದೀರಾ. ಇವತ್ತು ನಮ್ಮ ವಿರೋಧಿಗಳು, ವಿರೋಧ ಪಕ್ಷದವರು ಸಾಕಷ್ಟು ಟೀಕಾ ಟಿಪ್ಪಣಿಗಳನ್ನ ಮಾಡ್ತಾರೆ. ಏನ್ ಸರ್ಕಾರ 3 ವರ್ಷ ಆಗ್ತಾ ಇದೆ, ಗ್ಯಾರಂಟಿಗಳನ್ನೆಲ್ಲ ಕೊಟ್ಬಿಟ್ರು, ಎಲ್ಲ ಉಚಿತವಾಗಿ ಕೊಡ್ತವ್ರೆ, 2,000 ರೂಪಾಯಿ ಕೊಟ್ಬಿಟ್ರು, ಕರೆಂಟ್ ಫ್ರೀಯಾಗಿ ಕೊಟ್ಬಿಟ್ರು, ಬಸ್ಸು ಫ್ರೀ ಮಾಡ್ಬಿಟ್ರು, ಈಗ ಅಭಿವೃದ್ಧಿಗೆ ಯಾವುದೇ ಅನುದಾನ ಇಲ್ಲ ಅನ್ನೋದನ್ನ ಸಾಕಷ್ಟು ಟೀಕೆಗಳು ಮಾಡ್ತಾರೆ. ಅವ್ರಿಗೆಲ್ಲ ನೀವೇ ಉತ್ತರ ಕೊಡ್ಬೇಕು. ಯಜಮಾನರಾದಂತ ರಾಮದಾಸ್ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ನಮ್ಮ ಭಾರತ ಸಮಿತಿ ಸದಸ್ಯರಾದಂತ ಮೂರ್ತವಾರ್ ಬಂದಿದ್ದಾರೆ, ಅವ್ರಿಗೆ ಸ್ವಾಗತವನ್ನು ಬಯಸ್ತಾರೆ. ಮಹೇಶ್